ಈ ಬುಲ್ಡೋಸರ್ ವಿಷಯವನ್ನ ಕೇರಳದ ಪಿನರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿ ಕಿಡಿಕಾರ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಯಾವ ರೀತಿಯಾಗಿ ಸದ್ದು ಮಾಡಿದೆಯೋ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಬುಲ್ಡೋಸರ್ಗಳು ಸದ್ದು ಮಾಡ್ತವೆ ಅಂತ ಕಿಡಿಕಾರಿದ್ದಾರೆ. ಅಷ್ಟಕ್ಕೂ ಕೇರಳದ ಸಿಎಂ ಈ ರೀತಿಯಾಗಿ ಕಿಡಿಕಾರಿದಾದ್ರು ಯಾಕೆ? ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೋಗಿಲು ಕಾಸ್ ಓಕೆ. ಕೋಗಿಲು ಲೇಔಟ್ ನಲ್ಲಿ ಜಿಬಿಎ ಅಧಿಕಾರಿಗಳು ಮನೆಗಳನ್ನ ಡೆಮೊಲಿಷನ್ ಮಾಡಿದ್ದಾರೆ. ಜಾಗವನ್ನ ಒತ್ತುವರಿ ಮಾಡುವಂತಹ ನಿಟ್ಟಿನಲ್ಲಿ ಇಲ್ಲಿನ ನಿವಾಸಿಗಳ ಪರಿಸ್ಥಿತಿ ಬೀದಿಗೆ ಬೀಳುವಂತಹ ರೀತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೋಗಿಲು ಲೇಔಟ್ ನಲ್ಲಿ ಎಸ್ಡಿಪಿಐ ವತಿಯಿಂದ ಪ್ರತಿಭಟನೆಯನ್ನ ಆಯೋಜನೆ ಮಾಡಿರುವಂತದ್ದು. ಇಲ್ಲಿನ ನಿವಾಸಿಗಳಿಗೆ ನ್ಯಾಯ ಕೊಡಿಸಿ ಅನ್ನುವಂತಹ ಒಂದು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಮಕ್ಕಳು, ಮಹಿಳೆಯರು ಮತ್ತೆ ಎಲ್ಲಾ ನಿವಾಸಿಗಳು ಸೇರಿ ಈ ಒಂದು ನಿವಾಸದಲ್ಲಿ ಪ್ರತಿಭಟನೆಯನ್ನ ಶುರು ಮಾಡಿರುವಂತದ್ದು. ಪೂರ್ವವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನೀಡದೆ ಬಂದು ಇಲ್ಲಿ ಜೆಸಿಬಿ ಮೂಲಕ ಮನೆಗಳನ್ನ ಕೆಡವಿರೋದನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಎಸ್ಡಿಪಿ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಎಸ್ಡಿಪಿಯ ಮುಖಂಡರುಗಳಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸರ್, ಈಗ ಈ ಯಾವುದಕ್ಕಾಗಿ ಪ್ರತಿಭಟನೆ ಅಂತ ಹೇಳಿ ಸರ್. ನೀವು ನೋಡ್ತಂಗೆ ನೋಡಿ, ತುಂಬಾ ಬಡವರು ಇಲ್ಲಿ ಇರೋದಿಲ್ಲಿ, ಭಿಕ್ಷಾ ಮಾಡೋ ಜನರಿಗೆ ಎಲ್ಲ ಇಲ್ಲಿ ಸೈಟ್ ಕೊಡಿಸಿ ಇಲ್ಲಿ ತುಂಬಾ ಅನ್ಯಾಯ ಆಗಿರೋದು. ನಮ್ ರೆವಿನ್ಯೂ ಮಿನಿಸ್ಟರ್ ಇದಾರಲ್ಲ, ನಮ್ ಸಚಿವರು ಕೃಷ್ಣ ಬೈರೇಗೌಡರಿಗೆ, ಅವ್ರು ಬಂದು ಈಗವರೆಗೂ ಒಂದ್ಸತಿ ಕೂಡ ಇಲ್ಲಿ ವಿಸಿಟ್ ಮಾಡಿಲ್ಲ ಇಲ್ಲಿ. ಯಾಕಂದ್ರೆ ಅವ್ರಿಗೆ ಶೇಮ್ ಅವ್ರಿಗೆ. ಯಾಕಂದ್ರೆ ನೋಡಿ, ಸುಮಾರು ಒಂದು 5-6 ದಿವಸದಿಂದ ನಾವು ಜನರು ಚಳಿಯಿಂದ ಪಡೆದಾಡ್ತಾ ಇರೋದು ಇಲ್ಲಿ. ಎಲ್ಲಿ ಈ ಸುಮಾರು ಈ ಒಂದು 300ರಿಂದ 500 ಮನೆ ಡಿಮಾಲಿಷ್ ಮಾಡಿರೋದು. ಇದು ಬಂದು ಫಕೀರ್ ಲೇಔಟ್ ಅಂತ, ಆಪೋಸಿಟ್ ಲೇಔಟ್ ಬಂದು ವಸೀಂ ಲೇಔಟ್ ಅಂತ. ತವಂಗೆ ನೋಡಂಗೆ ನೀವು ಎಷ್ಟು ತೊಂದರೆ ಆಗ್ತಾ ಇದೆ ಇಲ್ಲಿ. ಚಳಿಗೆ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ 18 ಇಯರ್ಸ್ 20 ಇಯರ್ಸ್ ಹುಡುಗಿರು ಇದಾರೆ ಇಲ್ಲಿ. ಏನಾದ್ರೂ ಹೆಚ್ಚೆ ಕಮ್ಮಿ ಆಗಿದ್ರೆ ಯಾರಿಗೆ ರೆಸ್ಪಾನ್ಸಿಬಿಲಿಟಿ? ಈ ಕಾಂಗ್ರೆಸ್ ಗವರ್ಮೆಂಟ್ ಬಂದ್ಬಿಟ್ಟು ಇಲ್ಲಿ ಉತ್ತರ ಪ್ರದೇಶದಲ್ಲಿ ಇದು ಪ್ರಾಬ್ಲಮ್ ಆಗೋದಲ್ಲ, ಹಂಗೆ ಮಾಡ್ತಾ ಇದಾರೆ. ಇದು ನಿವಾಸದ ಗತಿ ಇಲ್ಲ. ಹೀಗಾಗಿ ನಮಗೆ ಇದಕ್ಕೆ ನ್ಯಾಯ ಬೇಕು, ಇದು ಅಥವಾ ಬೇರೆ ರೀತಿಯಾಗಿ ನಮಗೆ ಹೊಸದಾಗಿ ಮನೆಗಳನ್ನ ಕಟ್ಟಿಕೊಡಬೇಕು ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬುಲ್ಡೋಸರ್ ವಿಷಯವನ್ನ ಕೇರಳದ ಪಿನರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿ ಕಿಡಿಕಾರ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಯಾವ ರೀತಿಯಾಗಿ ಸದ್ದು ಮಾಡಿದೆಯೋ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಬುಲ್ಡೋಸರ್ಗಳು ಸದ್ದು ಮಾಡ್ತವೆ ಅಂತ ಕಿಡಿಕಾರಿದ್ದಾರೆ. ಅಷ್ಟಕ್ಕೂ ಕೇರಳದ ಸಿಎಂ ಈ ರೀತಿಯಾಗಿ ಕಿಡಿಕಾರಿದಾದ್ರು ಯಾಕೆ? ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೋಗಿಲು ಕಾಸ್ ಓಕೆ. ಕೋಗಿಲು ಲೇಔಟ್ ನಲ್ಲಿ ಜಿಬಿಎ ಅಧಿಕಾರಿಗಳು ಮನೆಗಳನ್ನ ಡೆಮೊಲಿಷನ್ ಮಾಡಿದ್ದಾರೆ. ಜಾಗವನ್ನ ಒತ್ತುವರಿ ಮಾಡುವಂತಹ ನಿಟ್ಟಿನಲ್ಲಿ ಇಲ್ಲಿನ ನಿವಾಸಿಗಳ ಪರಿಸ್ಥಿತಿ ಬೀದಿಗೆ ಬೀಳುವಂತಹ ರೀತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೋಗಿಲು ಲೇಔಟ್ ನಲ್ಲಿ ಎಸ್ಡಿಪಿಐ ವತಿಯಿಂದ ಪ್ರತಿಭಟನೆಯನ್ನ ಆಯೋಜನೆ ಮಾಡಿರುವಂತದ್ದು. ಇಲ್ಲಿನ ನಿವಾಸಿಗಳಿಗೆ ನ್ಯಾಯ ಕೊಡಿಸಿ ಅನ್ನುವಂತಹ ಒಂದು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಮಕ್ಕಳು, ಮಹಿಳೆಯರು ಮತ್ತೆ ಎಲ್ಲಾ ನಿವಾಸಿಗಳು ಸೇರಿ ಈ ಒಂದು ನಿವಾಸದಲ್ಲಿ ಪ್ರತಿಭಟನೆಯನ್ನ ಶುರು ಮಾಡಿರುವಂತದ್ದು. ಪೂರ್ವವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನೀಡದೆ ಬಂದು ಇಲ್ಲಿ ಜೆಸಿಬಿ ಮೂಲಕ ಮನೆಗಳನ್ನ ಕೆಡವಿರೋದನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಎಸ್ಡಿಪಿ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಎಸ್ಡಿಪಿಯ ಮುಖಂಡರುಗಳಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸರ್, ಈಗ ಈ ಯಾವುದಕ್ಕಾಗಿ ಪ್ರತಿಭಟನೆ ಅಂತ ಹೇಳಿ ಸರ್. ನೀವು ನೋಡ್ತಂಗೆ ನೋಡಿ, ತುಂಬಾ ಬಡವರು ಇಲ್ಲಿ ಇರೋದಿಲ್ಲಿ, ಭಿಕ್ಷಾ ಮಾಡೋ ಜನರಿಗೆ ಎಲ್ಲ ಇಲ್ಲಿ ಸೈಟ್ ಕೊಡಿಸಿ ಇಲ್ಲಿ ತುಂಬಾ ಅನ್ಯಾಯ ಆಗಿರೋದು. ನಮ್ ರೆವಿನ್ಯೂ ಮಿನಿಸ್ಟರ್ ಇದಾರಲ್ಲ, ನಮ್ ಸಚಿವರು ಕೃಷ್ಣ ಬೈರೇಗೌಡರಿಗೆ, ಅವ್ರು ಬಂದು ಈಗವರೆಗೂ ಒಂದ್ಸತಿ ಕೂಡ ಇಲ್ಲಿ ವಿಸಿಟ್ ಮಾಡಿಲ್ಲ ಇಲ್ಲಿ. ಯಾಕಂದ್ರೆ ಅವ್ರಿಗೆ ಶೇಮ್ ಅವ್ರಿಗೆ. ಯಾಕಂದ್ರೆ ನೋಡಿ, ಸುಮಾರು ಒಂದು 5-6 ದಿವಸದಿಂದ ನಾವು ಜನರು ಚಳಿಯಿಂದ ಪಡೆದಾಡ್ತಾ ಇರೋದು ಇಲ್ಲಿ. ಎಲ್ಲಿ ಈ ಸುಮಾರು ಈ ಒಂದು 300ರಿಂದ 500 ಮನೆ ಡಿಮಾಲಿಷ್ ಮಾಡಿರೋದು. ಇದು ಬಂದು ಫಕೀರ್ ಲೇಔಟ್ ಅಂತ, ಆಪೋಸಿಟ್ ಲೇಔಟ್ ಬಂದು ವಸೀಂ ಲೇಔಟ್ ಅಂತ. ತವಂಗೆ ನೋಡಂಗೆ ನೀವು ಎಷ್ಟು ತೊಂದರೆ ಆಗ್ತಾ ಇದೆ ಇಲ್ಲಿ. ಚಳಿಗೆ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ 18 ಇಯರ್ಸ್ 20 ಇಯರ್ಸ್ ಹುಡುಗಿರು ಇದಾರೆ ಇಲ್ಲಿ. ಏನಾದ್ರೂ ಹೆಚ್ಚೆ ಕಮ್ಮಿ ಆಗಿದ್ರೆ ಯಾರಿಗೆ ರೆಸ್ಪಾನ್ಸಿಬಿಲಿಟಿ? ಈ ಕಾಂಗ್ರೆಸ್ ಗವರ್ಮೆಂಟ್ ಬಂದ್ಬಿಟ್ಟು ಇಲ್ಲಿ ಉತ್ತರ ಪ್ರದೇಶದಲ್ಲಿ ಇದು ಪ್ರಾಬ್ಲಮ್ ಆಗೋದಲ್ಲ, ಹಂಗೆ ಮಾಡ್ತಾ ಇದಾರೆ. ಇದು ನಿವಾಸದ ಗತಿ ಇಲ್ಲ. ಹೀಗಾಗಿ ನಮಗೆ ಇದಕ್ಕೆ ನ್ಯಾಯ ಬೇಕು, ಇದು ಅಥವಾ ಬೇರೆ ರೀತಿಯಾಗಿ ನಮಗೆ ಹೊಸದಾಗಿ ಮನೆಗಳನ್ನ ಕಟ್ಟಿಕೊಡಬೇಕು ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬುಲ್ಡೋಸರ್ ವಿಷಯವನ್ನ ಕೇರಳದ ಪಿನರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿ ಕಿಡಿಕಾರ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಯಾವ ರೀತಿಯಾಗಿ ಸದ್ದು ಮಾಡಿದೆಯೋ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಬುಲ್ಡೋಸರ್ಗಳು ಸದ್ದು ಮಾಡ್ತವೆ ಅಂತ ಕಿಡಿಕಾರಿದ್ದಾರೆ. ಅಷ್ಟಕ್ಕೂ ಕೇರಳದ ಸಿಎಂ ಈ ರೀತಿಯಾಗಿ ಕಿಡಿಕಾರಿದಾದ್ರು ಯಾಕೆ? ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೋಗಿಲು ಕಾಸ್ ಓಕೆ.
ಕೋಗಿಲು ಲೇಔಟ್ನಲ್ಲಿ ಜಿಬಿಎ ಅಧಿಕಾರಿಗಳು ಮನೆಗಳನ್ನ ಡೆಮೊಲಿಷನ್ ಮಾಡಿದ್ದಾರೆ. ಜಾಗವನ್ನ ಒತ್ತುವರಿ ಮಾಡುವಂತಹ ನಿಟ್ಟಿನಲ್ಲಿ ಇಲ್ಲಿನ ನಿವಾಸಿಗಳ ಪರಿಸ್ಥಿತಿ ಬೀದಿಗೆ ಬೀಳುವಂತಹ ರೀತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೋಗಿಲು ಲೇಔಟ್ನಲ್ಲಿ ಎಸ್ಡಿಪಿಐ ವತಿಯಿಂದ ಪ್ರತಿಭಟನೆಯನ್ನ ಆಯೋಜನೆ ಮಾಡಿರುವಂತದ್ದು. ಇಲ್ಲಿನ ನಿವಾಸಿಗಳಿಗೆ ನ್ಯಾಯ ಕೊಡಿಸಿ ಅನ್ನುವಂತಹ ಒಂದು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಮಕ್ಕಳು, ಮಹಿಳೆಯರು ಮತ್ತೆ ಎಲ್ಲಾ ನಿವಾಸಿಗಳು ಸೇರಿ ಈ ಒಂದು ನಿವಾಸದಲ್ಲಿ ಪ್ರತಿಭಟನೆಯನ್ನ ಶುರು ಮಾಡಿರುವಂತದ್ದು. ಪೂರ್ವವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನೀಡದೆ ಬಂದು ಇಲ್ಲಿ ಜೆಸಿಬಿ ಮೂಲಕ ಮನೆಗಳನ್ನ ಕೆಡವಿರೋದನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಎಸ್ಡಿಪಿ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಎಸ್ಡಿಪಿಯ ಮುಖಂಡರುಗಳಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸರ್, ಈಗ ಈ ಯಾವುದಕ್ಕಾಗಿ ಪ್ರತಿಭಟನೆ ಅಂತ ಹೇಳಿ ಸರ್. ನೀವು ನೋಡ್ತಂಗೆ ನೋಡಿ, ತುಂಬಾ ಬಡವರು ಇಲ್ಲಿ ಇರೋದಿಲ್ಲಿ, ಭಿಕ್ಷಾ ಮಾಡೋ ಜನರಿಗೆ ಎಲ್ಲ ಇಲ್ಲಿ ಸೈಟ್ ಕೊಡಿಸಿ ಇಲ್ಲಿ ತುಂಬಾ ಅನ್ಯಾಯ ಆಗಿರೋದು. ನಮ್ ರೆವಿನ್ಯೂ ಮಿನಿಸ್ಟರ್ ಇದಾರಲ್ಲ, ನಮ್ ಸಚಿವರು ಕೃಷ್ಣ ಬೈರೇಗೌಡರಿಗೆ, ಅವ್ರು ಬಂದು ಈಗವರೆಗೂ ಒಂದ್ಸತಿ ಕೂಡ ಇಲ್ಲಿ ವಿಸಿಟ್ ಮಾಡಿಲ್ಲ ಇಲ್ಲಿ. ಯಾಕಂದ್ರೆ ಅವ್ರಿಗೆ ಶೇಮ್ ಅವ್ರಿಗೆ. ಯಾಕಂದ್ರೆ ನೋಡಿ, ಸುಮಾರು ಒಂದು 5-6 ದಿವಸದಿಂದ ನಾವು ಜನರು ಚಳಿಯಿಂದ ಪಡೆದಾಡ್ತಾ ಇರೋದು ಇಲ್ಲಿ. ಎಲ್ಲಿ ಈ ಸುಮಾರು ಈ ಒಂದು 300ರಿಂದ 500 ಮನೆ ಡಿಮಾಲಿಷ್ ಮಾಡಿರೋದು. ಇದು ಬಂದು ಫಕೀರ್ ಲೇಔಟ್ ಅಂತ, ಆಪೋಸಿಟ್ ಲೇಔಟ್ ಬಂದು ವಸೀಂ ಲೇಔಟ್ ಅಂತ. ತವಂಗೆ ನೋಡಂಗೆ ನೀವು ಎಷ್ಟು ತೊಂದರೆ ಆಗ್ತಾ ಇದೆ ಇಲ್ಲಿ. ಚಳಿಗೆ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ 18 ಇಯರ್ಸ್ 20 ಇಯರ್ಸ್ ಹುಡುಗಿರು ಇದಾರೆ ಇಲ್ಲಿ. ಏನಾದ್ರೂ ಹೆಚ್ಚೆ ಕಮ್ಮಿ ಆಗಿದ್ರೆ ಯಾರಿಗೆ ರೆಸ್ಪಾನ್ಸಿಬಿಲಿಟಿ? ಈ ಕಾಂಗ್ರೆಸ್ ಗವರ್ಮೆಂಟ್ ಬಂದ್ಬಿಟ್ಟು ಇಲ್ಲಿ ಉತ್ತರ ಪ್ರದೇಶದಲ್ಲಿ ಇದು ಪ್ರಾಬ್ಲಮ್ ಆಗೋದಲ್ಲ, ಹಂಗೆ ಮಾಡ್ತಾ ಇದಾರೆ. ಇದು ನಿವಾಸದ ಗತಿ ಇಲ್ಲ. ಹೀಗಾಗಿ ನಮಗೆ ಇದಕ್ಕೆ ನ್ಯಾಯ ಬೇಕು, ಇದು ಅಥವಾ ಬೇರೆ ರೀತಿಯಾಗಿ ನಮಗೆ ಹೊಸದಾಗಿ ಮನೆಗಳನ್ನ ಕಟ್ಟಿಕೊಡಬೇಕು ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬುಲ್ಡೋಸರ್ ವಿಷಯವನ್ನ ಕೇರಳದ ಪಿನರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿ ಕಿಡಿಕಾರ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಯಾವ ರೀತಿಯಾಗಿ ಸದ್ದು ಮಾಡಿದೆಯೋ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಬುಲ್ಡೋಸರ್ಗಳು ಸದ್ದು ಮಾಡ್ತವೆ ಅಂತ ಕಿಡಿಕಾರಿದ್ದಾರೆ. ಅಷ್ಟಕ್ಕೂ ಕೇರಳದ ಸಿಎಂ ಈ ರೀತಿಯಾಗಿ ಕಿಡಿಕಾರಿದಾದ್ರು ಯಾಕೆ? ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೋಗಿಲು ಕಾಸ್ ಓಕೆ. ಕೋಗಿಲು ಲೇಔಟ್ನಲ್ಲಿ ಜಿಬಿಎ ಅಧಿಕಾರಿಗಳು ಮನೆಗಳನ್ನ ಡೆಮೊಲಿಷನ್ ಮಾಡಿದ್ದಾರೆ. ಜಾಗವನ್ನ ಒತ್ತುವರಿ ಮಾಡುವಂತಹ ನಿಟ್ಟಿನಲ್ಲಿ ಇಲ್ಲಿನ ನಿವಾಸಿಗಳ ಪರಿಸ್ಥಿತಿ ಬೀದಿಗೆ ಬೀಳುವಂತಹ ರೀತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೋಗಿಲು ಲೇಔಟ್ನಲ್ಲಿ ಎಸ್ಡಿಪಿಐ ವತಿಯಿಂದ ಪ್ರತಿಭಟನೆಯನ್ನ ಆಯೋಜನೆ ಮಾಡಿರುವಂತದ್ದು. ಇಲ್ಲಿನ ನಿವಾಸಿಗಳಿಗೆ ನ್ಯಾಯ ಕೊಡಿಸಿ ಅನ್ನುವಂತಹ ಒಂದು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಮಕ್ಕಳು, ಮಹಿಳೆಯರು ಮತ್ತೆ ಎಲ್ಲಾ ನಿವಾಸಿಗಳು ಸೇರಿ ಈ ಒಂದು ನಿವಾಸದಲ್ಲಿ ಪ್ರತಿಭಟನೆಯನ್ನ ಶುರು ಮಾಡಿರುವಂತದ್ದು. ಪೂರ್ವವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನೀಡದೆ ಬಂದು ಇಲ್ಲಿ ಜೆಸಿಬಿ ಮೂಲಕ ಮನೆಗಳನ್ನ ಕೆಡವಿರೋದನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಎಸ್ಡಿಪಿ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಎಸ್ಡಿಪಿಯ ಮುಖಂಡರುಗಳಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸರ್, ಈಗ ಈ ಯಾವುದಕ್ಕಾಗಿ ಪ್ರತಿಭಟನೆ ಅಂತ ಹೇಳಿ ಸರ್. ನೀವು ನೋಡ್ತಂಗೆ ನೋಡಿ, ತುಂಬಾ ಬಡವರು ಇಲ್ಲಿ ಇರೋದಿಲ್ಲಿ, ಭಿಕ್ಷಾ ಮಾಡೋ ಜನರಿಗೆ ಎಲ್ಲ ಇಲ್ಲಿ ಸೈಟ್ ಕೊಡಿಸಿ ಇಲ್ಲಿ ತುಂಬಾ ಅನ್ಯಾಯ ಆಗಿರೋದು. ನಮ್ ರೆವಿನ್ಯೂ ಮಿನಿಸ್ಟರ್ ಇದಾರಲ್ಲ, ನಮ್ ಸಚಿವರು ಕೃಷ್ಣ ಬೈರೇಗೌಡರಿಗೆ, ಅವ್ರು ಬಂದು ಈಗವರೆಗೂ ಒಂದ್ಸತಿ ಕೂಡ ಇಲ್ಲಿ ವಿಸಿಟ್ ಮಾಡಿಲ್ಲ ಇಲ್ಲಿ. ಯಾಕಂದ್ರೆ ಅವ್ರಿಗೆ ಶೇಮ್ ಅವ್ರಿಗೆ. ಯಾಕಂದ್ರೆ ನೋಡಿ, ಸುಮಾರು ಒಂದು 5-6 ದಿವಸದಿಂದ ನಾವು ಜನರು ಚಳಿಯಿಂದ ಪಡೆದಾಡ್ತಾ ಇರೋದು ಇಲ್ಲಿ. ಎಲ್ಲಿ ಈ ಸುಮಾರು ಈ ಒಂದು 300ರಿಂದ 500 ಮನೆ ಡಿಮಾಲಿಷ್ ಮಾಡಿರೋದು. ಇದು ಬಂದು ಫಕೀರ್ ಲೇಔಟ್ ಅಂತ, ಆಪೋಸಿಟ್ ಲೇಔಟ್ ಬಂದು ವಸೀಂ ಲೇಔಟ್ ಅಂತ. ತವಂಗೆ ನೋಡಂಗೆ ನೀವು ಎಷ್ಟು ತೊಂದರೆ ಆಗ್ತಾ ಇದೆ ಇಲ್ಲಿ. ಚಳಿಗೆ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ 18 ಇಯರ್ಸ್ 20 ಇಯರ್ಸ್ ಹುಡುಗಿರು ಇದಾರೆ ಇಲ್ಲಿ. ಏನಾದ್ರೂ ಹೆಚ್ಚೆ ಕಮ್ಮಿ ಆಗಿದ್ರೆ ಯಾರಿಗೆ ರೆಸ್ಪಾನ್ಸಿಬಿಲಿಟಿ? ಈ ಕಾಂಗ್ರೆಸ್ ಗವರ್ಮೆಂಟ್ ಬಂದ್ಬಿಟ್ಟು ಇಲ್ಲಿ ಉತ್ತರ ಪ್ರದೇಶದಲ್ಲಿ ಇದು ಪ್ರಾಬ್ಲಮ್ ಆಗೋದಲ್ಲ, ಹಂಗೆ ಮಾಡ್ತಾ ಇದಾರೆ. ಇದು ನಿವಾಸದ ಗತಿ ಇಲ್ಲ. ಹೀಗಾಗಿ ನಮಗೆ ಇದಕ್ಕೆ ನ್ಯಾಯ ಬೇಕು, ಇದು ಅಥವಾ ಬೇರೆ ರೀತಿಯಾಗಿ ನಮಗೆ ಹೊಸದಾಗಿ ಮನೆಗಳನ್ನ ಕಟ್ಟಿಕೊಡಬೇಕು ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ.